ನಮಸ್ಕಾರ ಸ್ನೇಹಿತರೆ, ಯಾಗೋ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಮೇ 20ರ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಆದರೆ ಮೊದಲೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ. ಸಾಮಾನ್ಯವಾಗಿ ಮಾವಿನ ಹಣ್ಣನ್ನು ಮಾಗಿಸಲು ಯಾವ ರಾಸಾಯನಿಕ ವಸ್ತುವನ್ನು ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಕ್ಯಾಲ್ಸಿಯಂ ಕಾರ್ಬೈಡ್. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೀವಿ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಹಣ್ಣು ಮಾಗಿಸಲು ಕ್ಯಾಲ್ಸಿಯಂ ಕಾರ್ಬೈಡ್ ಬಳಕೆ ಬೇಡ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಣ್ಣುಗಳನ್ನು ಮಾಗಿಸಲು ನಿಷೇಧಿತ ಉತ್ಪನ್ನವಾದ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸದಂತೆ ವ್ಯಾಪಾರಿಗಳು ಮತ್ತು ಆಹಾರ ವ್ಯಾಪಾರ ನಿರ್ವಾಹಕರಿಗೆ ಆಹಾರ ನಿಯಂತ್ರಕವಾದ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಸೂಚನೆ ನೀಡಿರುವಂಥದ್ದು. ರೀಸೆಂಟ್ ಆಗಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಈ ಒಂದು ಮಾವಿನ ಹಣ್ಣುಗಳನ್ನು ಹಣ್ಣು ಮಾಡಕ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಬಳಸಬಾರದಂತ ರೀಸೆಂಟ್ ಆಗಿ ಸೂಚನೆಯನ್ನು ನೀಡಿರುವಂಥದ್ದು. 2006ರ FSSAI ಆಕ್ಟ್ 2006ರ ನಿಬಂಧನೆಗಳು ಮತ್ತು ನಿಯಮಗಳ ಪ್ರಕಾರ ಇಂಥ ಕಾನೂನು ಬಾಹಿರ ಅಭ್ಯಾಸಗಳಲ್ಲಿ ತೊಡಗಿರುವ ವ್ಯಕ್ತಿಗಳ ವಿರುದ್ಧ ಜಾಗರೂಕರಾಗಿರಲು ಮತ್ತು ಗಂಭೀರ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಹಾರ ಸುರಕ್ಷಾ ಇಲಾಖೆಗಳಿಗೆ ಈ ಒಂದು ಇಲಾಖೆ ಮಾಹಿತಿ ನೀಡಿರುವಂಥದ್ದು, ಸೂಚನೆಯನ್ನು ನೀಡಿರುವಂಥದ್ದು. ಮಾವಿನಂಥ ಹಣ್ಣುಗಳನ್ನು ಮಾಗಿಸಲು ಸಾಮಾನ್ಯವಾಗಿ ಬಳಸುವ ಕ್ಯಾಲ್ಸಿಯಂ ಕಾರ್ಬೈಡ್ ಆರ್ಸೆನಿಕ ಮತ್ತು ಫಾಸ್ಫರ್ನ ಹಾನಿಕಾರಕ ಕುರುಹುಗಳನ್ನು ಹೊಂದಿರುವ ಅಸೆಟಿಲೀನ್ ಅನಿಲವನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು. ಆದರೆ ಯಾಕೆ ಈ ಒಂದು ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸುವುದನ್ನು ನಿಲ್ಲಿಸಬೇಕಂತ ಇಲ್ಲಿ ಆರ್ಡರ್ ಕೊಡಲಾಗಿದೆ ಅಂದ್ರೆ, ಈ ಒಂದು ಕ್ಯಾಲ್ಸಿಯಂ ಕಾರ್ಬೈಡ್ ಏನು ಮಾಡುತ್ತೆ, ಆರ್ಸೆನಿಕ್ ಮತ್ತು ಫಾಸ್ಫರಸ್ ಅನ್ನು ಒಳಗೊಂಡಿರುವಂಥ ಅಸೆಟಿಲೀನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಸೊ ದ್ಯಾಟ್ ಇದರ ಹಿನ್ನೆಲೆಯಲ್ಲಿ ಈ ಒಂದು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ನೀವು ಬಳಸಬಾರದಂತ ರೀಸೆಂಟ್ ಆಗಿ ಏನು ಮಾಡಿದೆ, ಸೂಚನೆಯನ್ನು ನೀಡಿರುವಂಥದ್ದು. ಮಸಾಲ ಎಂದು ಕರೆಯಲ್ಪಡುವ ಈ ಪದಾರ್ಥಗಳು ತಲೆ ತಿರುಗುವಿಕೆ, ಆಗಾಗ್ಗೆ ಬಾಯಾರಿಕೆ, ಕಿರಿಕಿರಿ, ದೌರ್ಬಲ್ಯ, ನುಂಗಲು ತೊಂದರೆ, ವಾಂತಿ ಮತ್ತು ಚರ್ಮದ ಹುಣ್ಣುಗಳಂಥ ಗಂಭೀರ ಕಾಯಿಲೆಗಳು, ಆರೋಗ್ಯ ಸಮಸ್ಯೆಗಳು ಉಂಟು ಮಾಡಬಹುದು ಎಂದು ಈ ಒಂದು FSSAI ವರದಿ ಏನಪ್ಪಾ ಅಂದ್ರೆ ಮಾಹಿತಿ ಕೊಟ್ಟಿರುವಂಥದ್ದು. ಈ ಒಂದು ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ನಿಂದ ನಾವು ಹಣ್ಣುಗಳನ್ನು ಹಣ್ಣು ಮಾಡಿದ್ರೆ ಆ ಒಂದು ಹಣ್ಣುಗಳು ತಿನ್ನುವುದರಿಂದ ಈ ಥರ ನಮ್ಮ ದೇಹದಲ್ಲಿ ತೊಂದರೆಗಳು ಉಂಟಾಗ್ತವಂತ ರೀಸೆಂಟ್ ಆಗಿ ಈ ಒಂದು ಸೂಚನೆಯಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನಿಷೇಧಿತ ಕ್ಯಾಲ್ಸಿಯಂ ಕಾರ್ಬೈಡ್ ಅತಿರೇಕದ ಬಳಕೆಯ ಸಮಸ್ಯೆಯನ್ನು ಪರಿಗಣಿಸಿ ಭಾರತದಲ್ಲಿ ಹಣ್ಣು ಮಾಗಿಸಲು ಸುರಕ್ಷಿತ ಪರ್ಯಾಯವಾಗಿ ಎಥಿಲೀನ್ ಅನಿಲವನ್ನು ಬಳಸಲು FSSAI ಏನು ಮಾಡಿದೆ, ಅನುಮತಿ ನೀಡಿರುವಂಥದ್ದು. ನೋಡಿ, ನಾವಿಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಕೂಡ ಯೂಸ್ ಮಾಡ್ತೀವಿ. ಇದರ ಪರ್ಯಾಯ ಕ್ಯಾಲ್ಸಿಯಂ ಕಾರ್ಬೈಡ್ದಿಂದ ಈಗ ತೊಂದರೆಗಳನ್ನು ಕಾಣಿಸಿಕೊಳ್ಳುವುದರಿಂದಾಗಿ ಸೊ ಇದನ್ನು ನೀವು ಈ ಒಂದು ಹಣ್ಣನ್ನು ಮಾಗಿಸಲು ಇದನ್ನು ಬಳಸಬೇಡಿ. ಇದಕ್ಕೆ ಒಂದು ಪರ್ಯಾಯವಾಗಿ ಭಾರತದಲ್ಲಿ ಹಣ್ಣು ಮಾಗಿಸಲು ಸುರಕ್ಷಿತವಾಗಿ ಬಳಸುವಂಥ ಈ ಒಂದು ಎಥಿಲೀನ್ ಅನಿಲವನ್ನು ಬಳಸಬೇಕಂತ ಇದು ಏನು ಮಾಡಿದೆ, ಅನುಮತಿಯನ್ನು ನೀಡಿರುವಂಥದ್ದು. ಇನ್ನು ಕ್ಯಾಲ್ಸಿಯಂ ಕಾರ್ಬೈಡ್ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಇದು CaCO2 ಎಂಬ ರಾಸಾಯನಿಕ ಸೂತ್ರವನ್ನು ಹೊಂದಿರುವಂಥದ್ದು. ಕ್ಯಾಲ್ಸಿಯಂ ಕಾರ್ಬೈಡ್ CaCO2 ಅಂತ ಹೇಳ್ತೀವಿ, ಹೊಂದಿರುವಂಥ ಒಂದು ಸಂಯುಕ್ತವಾಗಿದೆ. ಇದನ್ನು ಮಸಾಲ ಎಂದು ಕರೆಯಲಾಗುತ್ತೆ. ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಮಸಾಲ ಅಂತ ಸಾಮಾನ್ಯವಾಗಿ ಕರೆಯಲಾಗುತ್ತೆ. ಮಾವಿನಂಥ ಹಣ್ಣುಗಳನ್ನು ಮಾಗಿಸಲು ಇದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತೆ. ಸೊ ದ್ಯಾಟ್ ನೋಡಿ ಇಂಪಾರ್ಟೆಂಟ್ ಆಗುತ್ತೆ. ಮಾವಿನ ಹಣ್ಣುಗಳನ್ನು ಮ್ಯಾಂಗೋ ಫ್ರೂಟ್ಸ್ ಅನ್ನು ರೈಪನಿಂಗ್ ಮಾಡಕ ಈ ಒಂದು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಬಳಸಲಾಗುತ್ತೆ. ಆರ್ಸೆನಿಕ್ ಮತ್ತು ಫಾಸ್ಫರಸ್ನ ಹಾನಿಕಾರಕ ಕುರುಹುಗಳನ್ನು ಹೊಂದಿರುವ ಅಸೆಟಿಲೀನ್ ಅನಿಲವನ್ನು ಇದು ಬಿಡುಗಡೆ ಮಾಡುತ್ತೆ. ಸೊ ದ್ಯಾಟ್ ಈ ಒಂದು ಅನಿಲದಿಂದ ಯಾವ ಥರ ಪರಿಣಾಮಗಳು ಉಂಟಾಗುತ್ತೆ ಇದನ್ನು ಒಂದು ಪರಿಗಣನೆ ತೆಗೆದುಕೊಂಡಿರುವಂತಹ ಈ ಒಂದು ಅಥಾರಿಟಿ ಸೊ ದ್ಯಾಟ್ ಇದನ್ನು ನೀವು ನಿಷೇಧ ಮಾಡಬೇಕಂತ ರೀಸೆಂಟ್ ಆಗಿ ಒಂದು ಅಧಿಸೂಚನೆ ಹೊರಡಿಸಿರುವಂಥದ್ದು. ಇನ್ನು ಫುಡ್ ಸೇಫ್ಟಿ ಮತ್ತು ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿಯಲ್ಲಿ ಸ್ಥಾಪಿಸಲಾದ ಸ್ವಾಯತ್ತ ಶಾಸನಬದ್ಧ ಸಂಸ್ಥೆಯಾಗಿರುವಂಥದ್ದು. 2006ರಲ್ಲಿ ಸ್ಥಾಪನೆ ಮಾಡಿರುವಂಥ ಒಂದು ಶಾಸನಬದ್ಧ ಸಂಸ್ಥೆಯಾಗಿರುವಂಥದ್ದು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಸಚಿವಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇನ್ನು ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನವದೆಹಲಿಯಲ್ಲಿ ಕಂಡು ಬರುತ್ತೆ. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು.
ಅಲ್ಲಿ ಎಷ್ಟಾಗತ್ತೆ ಅಂತ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ, 1 ಮಂತ್ ಕೊಟ್ಟಿದ್ದಾರೆ. ಆಮೇಲೆ 2023 ಜನವರಿ ಹಿಡ್ಕೊಂಡು ಏಪ್ರಿಲ್ 2024ಗೆ 640 ಆಗುತ್ತೆ. ಆಮೇಲೆ 2022 ಜನವರಿ ಟು ಏಪ್ರಿಲ್ 2024 ವರೆಗೆ ನಿಮಗೆ 1140 ಆಗುತ್ತೆ. ಇದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1040 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಅಂದರೆ ಸಾಫ್ಟ್ ಕಾಪಿಗಳನ್ನು ನೀವು ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರೆ ನೋಡ್ರಿ, ಮುಂದ್ರಾ ಬಂದರು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನ್ ಗುಜರಾತ್. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಭಾರತ ಮಧ್ಯಪ್ರಾಚ್ಯ ಯುರೋಪ ಆರ್ಥಿಕ ಕಾರಿಡಾರ್ ಕುರಿತು ಚರ್ಚೆ ನಡೆಸಲು ಭಾರತೀಯ ನಿಯೋಗವು ಇತ್ತೀಚೆಗೆ ಮೊದಲ ಬಾರಿಗೆ UAEಗೆ ಭೇಟಿಯನ್ನು ನೀಡಿರುವಂಥದ್ದು. ಇದು ನ್ಯೂಸಲ್ಲೇ ಕಾಣಿಸಿಕೊಂಡಿರುವಂಥ ವಿಷಯ. ಇನ್ನು ಈ ಒಂದು ಕಾರಿಡಾರ್ ಯಾವುದಂದ್ರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್. ಕನ್ನಡದಲ್ಲಿ ನಾವು ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ನವದೆಹಲಿಯಲ್ಲಿ ನಡೆದ G20 ಸಭೆಯ ಸಮಯದಲ್ಲಿ ಇದನ್ನು ಘೋಷಣೆ ಮಾಡಿರಲಾಗಿರುವಂಥದ್ದು. 2023ರಲ್ಲಿ ಭಾರತದಲ್ಲಿ ಜರುಗಿರುವಂತಹ ಈ ಒಂದು G20 ಶೃಂಗಸಭೆಯಲ್ಲಿ ಇದರ ಬಗ್ಗೆ ಇಲ್ಲಿ ಏನು ಮಾಡಿದೆ, ಪ್ರಸ್ತಾಪವನ್ನು ಮಾಡಲಾಗಿರುವಂಥದ್ದು. ಈ ಒಂದು ಯೋಜನೆಯು ಕಾರ್ಯರೂಪಕ್ಕೆ ತರಲು ಯುರೋಪಿಯನ್ ಯೂನಿಯನ್ ಮತ್ತು ಭಾರತ, USA, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಫ್ರಾನ್ಸ್, ಜರ್ಮನಿ ಮತ್ತು ಇಟಲಿ ಹೀಗೆ 7 ದೇಶಗಳು ನಡವಳಿಕೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕುವಂಥದ್ದು. ಒಟ್ಟು 7 ರಾಷ್ಟ್ರಗಳು ಈ ಒಂದು ಯೋಜನೆ ಅಥವಾ ಈ ಒಂದು ಕಾರಿಡಾರ್ ಅನ್ನು ಜಾರಿಗೆ ತಗೊಂಡು ಬರಬೇಕಂತ ಇಲ್ಲಿ ಏನು ಮಾಡಿದೆ, ಒಂದು ಅಗ್ರಿಮೆಂಟ್ಗೆ ಸಹಿ ಹಾಕಿರುವಂಥದ್ದು. IMEEC 2 ಪ್ರತ್ಯೇಕ ಕಾರಿಡಾರ್ಗಳನ್ನು ಒಳಗೊಂಡಿರುವಂಥದ್ದು. ಒಂದು ಭಾರತವನ್ನು ಗಲ್ಫ್ಗೆ ಸಂಪರ್ಕಿಸುವ ಪೂರ್ವ ಕಾರಿಡಾರ, ಇನ್ನೊಂದು ಯಾವುದಾದ್ರ ಉತ್ತರ ಕಾರಿಡಾರ ಅಂದರೆ ಗಲ್ಫ್ನಿಂದ ಯುರೋಪ್ ಖಂಡಕ್ಕೆ ಸಂಪರ್ಕಿಸುವಂತ 2 ಉತ್ತರ ಕಾರಿಡಾರ್ ಒಳಗೊಂಡಿರುವಂಥದ್ದು. ಇನ್ನು ಕಾರಿಡಾರ್ ಮುಂಬೈ ಮತ್ತು ಮಂದ್ರಾ ಅನ್ನು UAEಯೊಂದಿಗೆ ಸಂಪರ್ಕಿಸುವ ಸಮುದ್ರ ಮಾರ್ಗವನ್ನು ಟೋಟಲಿ 2 ಮಾರ್ಗಗಳ ಮೂಲಕ ಇಲ್ಲಿ ಸಂಪರ್ಕ ಮಾಡಬೇಕು ಭಾರತದಿಂದ ಯುರೋಪ್ದಲ್ಲಿರುವಂತಹ ರಾಷ್ಟ್ರಗಳಿಗೆ. ಒಂದು ಯಾವ್ದಾರ ಸಮುದ್ರ ಮಾರ್ಗ, ಇನ್ನೊಂದು ರೈಲು ಮಾರ್ಗಗಳ ಮೂಲಕ ಸಂಪರ್ಕ ಮಾಡುವಂಥದ್ದು. ಇಲ್ಲಿ ಮುಂಬೈ ಅಲ್ಲಿ ಬಂದರಾಗಿರ್ಬೋದು ಮತ್ತು ಮುಂದ್ರಾ ಬಂದರನ್ನು UAEಯೊಂದಿಗೆ ಸಂಪರ್ಕಿಸುವಂಥ ಸಮುದ್ರ ಮಾರ್ಗ ಮತ್ತು ಮೆಡಿಟರೇನಿಯನ್ ಸಮುದ್ರದ ತೀರವನ್ನು ತಲುಪಲು UAE, ಸೌದಿ ಅರೇಬಿಯಾ ಮತ್ತು ಜೋರ್ಡಾನ್ ಅನ್ನು ಇಸ್ರೇಲಿ ಬಂದರು ಹೈಫಾದೊಂದಿಗೆ ಸಂಪರ್ಕಿಸುವ ರೈಲು ಜಾಲವನ್ನು ಒಳಗೊಂಡಿರುವಂಥದ್ದು. ಭಾರತದ ಒಂದು ಮುಂಬೈ ಮಂದ್ರಾವನ್ನು UAE ಸಂಪರ್ಕಿಸುವ ಒಂದು ಸಮುದ್ರ ಮಾರ್ಗ. ಭಾರತದಿಂದ ನಾವು ಅರಬ್ಬಿ ಸಮುದ್ರದಿಂದ ಒಂದು ಸಮುದ್ರ ಮೂಲಕ ಈ UAE ತಲುಪಬೇಕಾಗುತ್ತೆ, ಇದು ಸಮುದ್ರ ಮಾರ್ಗ. ಇನ್ನು ಮೆಡಿಟರೇನಿಯನ್ ಸಮುದ್ರ ತಲುಪಬೇಕಾದ್ರೆ ನಾವು ಅಲ್ಲಿ ಯಾವ್ದಾರ UAE ರಾಷ್ಟ್ರ ಮೂಲಕ ಸೌದಿ ಅರೇಬಿಯಾ ಮತ್ತು ಜಾರ್ಡನ್ದಿಂದ ಈ ಒಂದು ಮೆಡಿಟರೇನಿಯನ್ ಸಮುದ್ರಕ್ಕೆ ತಲುಪೋಗಕ್ಕೆ ಅಲ್ಲಿ ಸಮುದ್ರ ಏನಂದ್ರೆ ರೈಲು ಜಾಲವನ್ನು ಒಳಗೊಂಡಿರುವಂಥದ್ದು. ಒಟ್ಟಾರೆಯಾಗಿ ರೈಲು ಮಾರ್ಗ ಎಲ್ಲಿ ಒಂದು ಲ್ಯಾಂಡ್ ಇರುತ್ತೆ ಅಲ್ಲಿ ರೈಲು ಮಾರ್ಗ ಮೂಲಕ, ಏನ ಲ್ಯಾಂಡ್ ಇರದೆ ಪ್ಲೇಸ್ ಅಲ್ಲಿ ಸಮುದ್ರ ಮಾರ್ಗದ ಮೂಲಕ ಇಲ್ಲಿ ಮೆಡಿಟರೇನಿಯನ್ ಸಮುದ್ರಕ್ಕೆ ಅಂದ್ರೆ ಯುರೋಪ್ ಖಂಡಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ಬೇಕಂತ ಭಾರತದಿಂದ ವಸ್ತುಗಳನ್ನು ಸಾಗಾಣಿಕೆ ಮಾಡಕ ಈ ಒಂದು ಕಾರಿಡಾರ್ ಬಗ್ಗೆ ಏನಪ್ಪಾ ಅಂದ್ರೆ ಒಂದು ಚರ್ಚೆ ಮಾಡಕ ರೀಸೆಂಟ್ ಆಗಿ ಭಾರತದ ಒಂದು ನಿಯೋಗ ಏನ್ ಮಾಡಿದೆ, UAEಗೆ ಭೇಟಿ ಕೊಟ್ಟಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಯಾವ ತರ ಪ್ರಶ್ನೆ ಕೇಳಿದ್ರೆ, ಭಾರತದ ಮೊದಲ ಸ್ಪೇಸ್ ಟೂರಿಸ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಗೋಪಿ ಥೋಟುಕಾರ್. ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಒಂದು ಪ್ರಶ್ನೆ ಕೇಳಲಾಗಿತ್ತಂದ್ರ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದ್ದಾನೆ, ಭಾರತದ ಮೊದಲ ಬಾಹ್ಯಾಕಾಶ ಪ್ರವಾಸಿ ಗೋಪಿ ಥೋಟಾಕೂರ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಎಸ್, ಇದ್ರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಉದ್ಯಮಿ ಗೋಪಿ ಥೋಟುಕರ್ ಬಾಹ್ಯಾಕಾಶ ಪ್ರವಾಸಕ್ಕೆ ತೆರಳಿದ ಮೊದಲ ಭಾರತೀಯ ಎನಿಸಿಕೊಂಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಇಂಡಿಯನ್ ಸ್ಪೇಸ್ ಟೂರಿಸ್ಟ್ ಯಾರಂದ್ರೆ ಅದು ನಾವು ಗೋಪಿ ಥೋಟುಕರ್ ಅಂತ ಹೇಳ್ತೀವಿ. ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸ್ ಅವರ ಬ್ಲೂ ಒರಿಜಿನ್ NS-25 ಬಾಹ್ಯಾಕಾಶ ಯಾನಕ್ಕೆ ಆಯ್ಕೆಯಾದ 6 ಸದಸ್ಯರಲ್ಲಿ ಥೋಟುಕರ್ ಅವರು ಒಬ್ಬರೆನಿಸಿಕೊಂಡಿರುವಂಥದ್ದು. ಈ ಒಂದು ಮಿಷನ್ ಆಗಿ ಆಯ್ಕೆಯಾಗಿರುವಂತಹ 6 ಸದಸ್ಯರಲ್ಲಿ ಭಾರತದಿಂದ ಯಾರಪ್ಪ ಅಂದ್ರೆ ಗೋಪಿ ಥೋಟುಕರ್ ಕೂಡ ಒಬ್ಬರಾಗಿರುವಂಥದ್ದು. ಬ್ಲೂ ಒರಿಜಿನ್ NS-25 7ನೇ ಬಾಹ್ಯಾಕಾಶ ವಿಮಾನವನ್ನು ಪಶ್ಚಿಮ ಟೆಕ್ಸಾಸ್ನ ಉಡಾವಣಾ ಪ್ರದೇಶದಿಂದ ಉಡಾವಣೆ ಮಾಡಲಾಗಿರುವಂಥದ್ದು. ಇದು 7ನೇ ಒಂದು ಬಾಹ್ಯಾಕಾಶ ಯಾನವಾಗಿರುವಂಥದ್ದು. ಈ ಒಂದು ಮಿಷನ್ದು ಭಾರತೀಯ ಸೇನೆಯ ವಿಂಗ್ ಕಮಾಂಡರ್ ಆಗಿದ್ದ ರಾಕೇಶ್ ಶರ್ಮಾ ಅವರು 1984ರಲ್ಲಿ ಬಾಹ್ಯಾಕಾಶ ಯಾನವನ್ನು ಕೈಗೊಂಡ ಮೊದಲಿಗೆ ನಡೆಸಿಕೊಂಡಿರುವಂಥದ್ದು. ಬಾಹ್ಯಾಕಾಶ ಯಾನ ಕೈಗೊಂಡ ಮೊಟ್ಟ ಮೊದಲ ಭಾರತೀಯ ಯಾರಂದ್ರ ರಾಕೇಶ್ ಶರ್ಮಾ 1984ರಲ್ಲಿ ಕೈಗೊಂಡಿರುವಂಥದ್ದು.
ಇನ್ನು ಗೋಪಿ ತೋಟಕೂರ್ ಅವರು ಭಾರತದ ಮೊದಲ ಸ್ಪೇಸ್ ಟೂರಿಸ್ಟ್ ಎಂಬ ಹೆಗ್ಗಳಿಕೆ ಪಾತ್ರವಾಗಿರುವಂಥದ್ದು. ಭಾರತದ ಮೊದಲ ಸ್ಪೇಸ್ ಟೂರಿಸ್ಟ್ ಕೇಳಿದ್ರೆ ಗೋಪಿ ತೋಟಕೂರ್ ಹೇಳಬೇಕು. ಇನ್ನು ಬಾಹ್ಯಾಕಾಶ ಯಾನ ಕೈಗೊಂಡ ಮೊಟ್ಟ ಮೊದಲ ಭಾರತೀಯ ಯಾರಂದ್ರೆ ರಾಕೇಶ್ ಶರ್ಮಾ ಅಂತ ಹೇಳ್ತೀವಿ. ಇವರು 2024ರಲ್ಲಿ ಈ ಒಂದು ಯಾನ ಕೈಗೊಂಡಿದ್ದು. ಇವರು 1984ರಲ್ಲಿ ಕೈಗೊಂಡಿರುವಂಥದ್ದು. ಇನ್ನು ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ವರದಿ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ವಿಶ್ವ ಸಂಸ್ಥೆ. ಅರೆ ಯಾಕೆ ಒಂದು ಪ್ರಶ್ನೆ ಕೇಳಿದ್ವಿ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಆರ್ಥಿಕ ಬೆಳವಣಿಗೆ ದರ ಭಾರತ 6.9, ವಿಶ್ವ 2.7 ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಶ್ವಸಂಸ್ಥೆಯು 2024ರಲ್ಲಿ ಭಾರತದ ಬೆಳವಣಿಗೆಯ ಮುನ್ಸೂಚನೆಗಳನ್ನು ಪರಿಷ್ಕರಿಸಿದ್ದು, ಈ ವರ್ಷ ಆರ್ಥಿಕತೆ ಅಂದಾಜು 7% ಬೆಳವಣಿಗೆ ದಾಖಲಿಸಿದೆ ಎಂದು ಹೇಳಿರುವಂಥದ್ದು. ಅಂದರೆ 2024ರಲ್ಲಿ ಭಾರತದ ಒಂದು GDP ಅಥವಾ ಆರ್ಥಿಕ ಬೆಳವಣಿಗೆಯು 7% ಆಗಲಿದೆ ಅಂತ ವಿಶ್ವಸಂಸ್ಥೆ ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ಇತ್ತೀಚೆಗೆ ಬಿಡುಗಡೆಯಾದ ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ವರದಿ ಅಂದರೆ ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ 2024 ಪ್ರಕಾರ ಭಾರತದ ಆರ್ಥಿಕತೆ ಈಗ 2024ರಲ್ಲಿ 6.9% ಅಂದರೆ ಅಪ್ರಾಕ್ಸಿಮೇಟ್ಲಿ 7% ಬೆಳೆಯಲಿದೆ ಅಂತ ಈ ಒಂದು ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ಈ ಹಿಂದೆ ಜನವರಿಲಿ ಮಾಡಿದ 6.2% ಅಂದಾಜಿಗಿಂತ ಇದು ಹೆಚ್ಚಾಗಿರುವಂಥದ್ದು. 2024 ಜನವರಿ ಮಂತಲ್ಲಿ ಏನು ಮಾಡುತ್ತೆ 6.2ರಷ್ಟು ಬೆಳವಣಿಗೆ ಆಗಲಿದೆ ಅಂತ ಅಲ್ಲಿ ಮುನ್ಸೂಚನೆ ಕೊಟ್ಟಿರುವಂಥದ್ದು. ಬಟ್ ಅದನ್ನು ಪರಿಷ್ಕರಿಸಿದ್ದು ಈಗ 6.9% ಬೆಳವಣಿಗೆ ಸಾಗಲಿದೆ ಅಂತ ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನು 2025ರಲ್ಲಿ 6.6% ಬೆಳವಣಿಗೆ ದರ ಇರಲಿದೆ ಎಂದು ವರದಿಯಲ್ಲಿ ಮುನ್ಸೂಚನೆ ನೀಡಿರುವಂಥದ್ದು. 2025ರಲ್ಲಿ 6.6ರಷ್ಟು, ಇನ್ನು 6.9ರಷ್ಟು 2024ರಲ್ಲಿ ಬೆಳವಣಿಗೆ ಆಗಲಿದೆ ಎಂದು ಈ ಒಂದು ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನು ವಿಶ್ವಸಂಸ್ಥೆ ಬಗ್ಗೆ ಮಾತಾಡ್ತಾ ಬಂದ ನೋಡಿ. ಇದು ಸ್ಥಾಪನೆ ಮಾಡಿದ್ದು 1945 ಅಕ್ಟೋಬರ್ 24ರಂದು. ಪ್ರತಿ ವರ್ಷ ಅಕ್ಟೋಬರ್ 24ರಂದು ನಾವು ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ? ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಕಂಡು ಬರುತ್ತೆ. ಇನ್ನು ವಿಶ್ವಸಂಸ್ಥೆಯ ಒಂದು ಸೆಕ್ರೆಟರಿ ಜನರಲ್ ಆಗಿ ಎಲ್ಲಿ ಕೆಲಸವನ್ನು ಮಾಡ್ತಾರೆ ಯಾರಪ್ಪ ಅಂತಂದ್ರೆ ಆಂಟೋನಿಯೋ ಗುಟೆರಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕೂಡ ಯಾವ ತರ ಕೇಳಿದ್ರೆ ನೋಡಿ, ಏನು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಭಾರತವು ತನ್ನ ಮೊದಲ ಪರಮಾಣು ಪರೀಕ್ಷೆಯನ್ನು ಯಾವಾಗ ನಡೆಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1974. ಅರೆ ಯಾಕೆ ಅವು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಪೋಖ್ರಾನ್ 1 50 ವರ್ಷ ಅಂದರೆ ಮೇ 18ರಂದು ಈ ಒಂದು ಪೋಖ್ರಾನ್ 1 ಪರಮಾಣು ಏನು ಪರೀಕ್ಷೆ ಭಾರತ ಪರೀಕ್ಷೆ ಮಾಡಿತ್ತು. ಪರಮಾಣು ಒಂದು ಫಸ್ಟ್ ನ್ಯೂಕ್ಲಿಯರ್ ಒಂದು ಏನು ಆ ಪರೀಕ್ಷೆ ಮಾಡಿತ್ತು ನೋಡಿ. ಆ ಒಂದು ಪರೀಕ್ಷೆ ಮಾಡಿದ ಒಂದು ದಿನಾಂಕ ಹಿಡ್ಕೊಂಡು 1974 ಮೇ 18ರಲ್ಲಿ ಲಾಂಚ್ ಮಾಡಿದಂಥ ಈ ಒಂದು ಪರೀಕ್ಷೆ 2024 ಮೇ 18ರಂದು 50 ವರ್ಷಗಳು ಪೂರ್ಣಗೊಂಡಿರುವಂಥದ್ದು. ಸೊ ಅದರ ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ. ಇತ್ತೀಚೆಗೆ ಪೋಖ್ರಾನ್ 1 ಅಂದರೆ ಪೋಖ್ರಾನ್ 1 1974 ಮೇ 18ರಂದು ಲಾಂಚ್ ಮಾಡಲಾಗಿರುವಂತಹ ಈ ಒಂದು ಯಾವುದಪ್ಪ ಅಂತಂದ್ರೆ ಪರಮಾಣು ಪರೀಕ್ಷೆಗೆ 50 ವರ್ಷಗಳು ಪೂರ್ಣಗೊಂಡಿರುವಂಥದ್ದು. 1974 ಮೇ 18ರಂದು ಭಾರತವು ತನ್ನ ಮೊದಲ ಪರಮಾಣು ಪರೀಕ್ಷೆಯನ್ನು ಪೋಖ್ರಾನ್ನಲ್ಲಿ ನಡೆಸಿರುವಂಥದ್ದು. ಇದರ ಒಂದು ಕೋಡ್ ನೇಮ್ ಏನಾಗಿತ್ತು ಅಂದ್ರೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೇಳ್ತೀವಿ. 2 ಬಾರಿ ನೋಡಿ, 1974ರಲ್ಲಿ ಒಂದು ಬಾರಿ, ಇನ್ನು 1998ರಲ್ಲಿ. ಇಲ್ಲಿ 1974ರಲ್ಲಿ ಮಾಡಿದ್ದು ಪೋಖ್ರಾನ್ 1. ಇದು ಪೋಖ್ರಾನ್ 1, ಇದು ಪೋಖ್ರಾನ್ 2. ಇದು ಪೋಖ್ರಾನ್ 2. ಇದಕ್ಕೆ ಎಂತ ಕರಿತೀವಿ? ಆಪರೇಷನ್ ಸ್ಮೈಲಿಂಗ್ ಬುದ್ಧ. ಆಪರೇಷನ್ ಸ್ಮೈಲಿಂಗ್ ಬುದ್ಧ. ಇದೇನಿದೆ ಆಪರೇಷನ್ ಶಕ್ತಿ ಅಂತ ಹೇಳ್ತೀವಿ ನಾವು. ಶಕ್ತಿ ಇದು 1998ರಲ್ಲಿ ಕೈಗೊಂಡಿದ್ದು. ಇದು 1974ರಲ್ಲಿ. ಇದು ಪೋಖ್ರಾನ್ 1, ಇದು ಪೋಖ್ರಾನ್ 2. ಇನ್ನು ಈ ಒಂದು ಪೋಖ್ರಾನ್ 1ರ ಸಮಯದಲ್ಲಿ ನೇತೃತ್ವ ವಹಿಸೋರು ಯಾರಂದ್ರೆ ಡಾಕ್ಟರ್ ರಾಜಾ ರಾಮಣ್ಣ ಅಂತ ಹೇಳ್ತೀವಿ. ಆಗ ಅವರು ಪ್ರಸ್ತುತ ಏನಪ್ಪಾ ಅಂತಂದ್ರೆ ಬಾಬಾ ಅಣು ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ಈ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಇನ್ನು ಯಾವ ಪ್ರಧಾನಿ ಅವಧಿಯಲ್ಲಿ ಈ ಒಂದು ಪರಮಾಣು ಪರೀಕ್ಷೆ ನಡೆಸಲಾಗಿತ್ತು ಅಂದ್ರೆ
ಇಂದಿರಾ ಗಾಂಧಿಯವರ ಒಂದು ಅವಧಿಯಲ್ಲಿ ನಡೆಸಲಾಗಿರುವಂಥದ್ದು. ಇನ್ನು ಇದರ ವಿಶೇಷತೆ ಏನಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯನಲ್ಲದ ರಾಷ್ಟ್ರ ನಡೆಸಿದ ಮೊತ್ತ ಮೊದಲ ಪರಮಾಣು ಪರೀಕ್ಷೆಯಾಗಿರುವಂಥದ್ದು. ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 5 ಖಾಯಂ ಸದಸ್ಯ ರಾಷ್ಟ್ರಗಳಿದ್ದಾವೆ. ಈ 5 ಖಾಯಂ ಸದಸ್ಯ ರಾಷ್ಟ್ರಗಳನ್ನು ಹೊರತುಪಡಿಸಿ ಒಂದು ಏನಪ್ಪಾ ಅಂತಂದ್ರೆ ಪರಮಾಣು ಪರೀಕ್ಷೆ ನಡೆಸಿದ ಮೊಟ್ಟ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಭಾರತ 1974 ಮೇ 18ರಂದು ಪಾತ್ರವಾಗಿರುವಂಥದ್ದು. ಇನ್ನು ಪೋಖ್ರಾನ್ 2 ಬಗ್ಗೆ ಮಾತಾಡ್ತಾ ಬಂದ ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿಯಲ್ಲಿ 1998 ಮೇ ತಿಂಗಳಲ್ಲಿ ಭಾರತವು ತನ್ನ 2ನೇ ಪರಮಾಣು ಪರೀಕ್ಷೆಯನ್ನು ಪೋಖ್ರಾನ್ನಲ್ಲಿ ನಡೆಸಿರುವಂಥದ್ದು. ಇದರ ಒಂದು ಕೋಡ್ ಏನಾಗಿತ್ತು ಅಂದ್ರೆ ಈಗಾಗಲೇ ಡಿಸ್ಕಷನ್ ಮಾಡಿದಾಗೆ ಆಪರೇಷನ್ ಶಕ್ತಿ ಆಗಿರುವಂಥದ್ದು. ಇದರ ಒಂದು ನೇತೃತ್ವ ವಹಿಸಿದ್ರು ಯಾರಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಒಂದೊಂದು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ಯಾವ ದೇಶವನ್ನು ಮಹಿಳಾ ವಿಶ್ವಕಪ್ 2022 ಆತಿಥ್ಯ ಎಂದು ಘೋಷಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬ್ರೆಜಿಲು. ಪ್ರಿವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾವು ಸವಿಸ್ತರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು NOAA ಬಿಡುಗಡೆ ಮಾಡಿದೆ. ಇತ್ತೀಚಿನ ವರದಿಯ ಪ್ರಕಾರ ಕಳೆದ ವರ್ಷದಲ್ಲಿ ವಿಶ್ವದ ಹವಳದ ಬಂಡೆಗಳು ಎಷ್ಟು ಬಿಳುಪುಗೊಂಡಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 60%. ಇತ್ತೀಚೆಗೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆಡಳಿತದಲ್ಲಿ ಭಾರತದ ಪ್ರಗತಿಪರ ಹಾದಿ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗುವಾಹಟಿ. ಇನ್ನು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಕಿರು ಸಾಲವನ್ನು ಒದಗಿಸಲು ಯಾವ ಬ್ಯಾಂಕ್ $500 ಮಿಲಿಯನ್ ಸಾಲವನ್ನು ನೀಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ HDFC ಬ್ಯಾಂಕ್ಸು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡೈಸನ್ ಸ್ಪಿಯರ್ ಎಂದರೇನಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಕ್ಷತ್ರದ ಶಕ್ತಿಯನ್ನು ಬಳಸಿಕೊಳ್ಳುವ ಒಂದು ಕಾಲ್ಪನಿಕ ಇಂಜಿನಿಯರಿಂಗ್ ಯೋಜನೆಯಾಗಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ಟೇಕ್ ಕೇರ್, ಬಾಯ್ ಬಾಯ್.